ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ಇವತ್ತು ತಾರೀಕು 11 ಏಪ್ರಿಲ್ ಶನಿವಾರ, ನಮ್ಮ ಪ್ರವಾಸದ 3ನೇ ದಿನ. ಈಗ ಗಂಟೆ 8:15. ನಾವೀಗ ಪ್ರಯಾಗ್ರಾಜ್ ಕಡೆಗೆ ಹೋಗ್ತಾ ಇದ್ದೇವೆ. ಇದು ನಾವು ಕಾಶಿಯಲ್ಲಿ ಉಳ್ಕೊಂಡಿದ್ದ ಹೋಟೆಲ್. ನಾವೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ರೆಡಿಯಾಗಿದ್ದೇವೆ. ಟ್ಯಾಕ್ಸಿ ಬರಬೇಕಷ್ಟೆ. ಕಾಶಿಯಿಂದ ಪ್ರಯಾಗ್ರಾಜಕ್ಕೆ 122 ಕಿಲೋಮೀಟರ್ ದೂರ ಉಂಟು. ಅಂದಾಜು 2.5 ಗಂಟೆ ಹೊತ್ತು ಬೇಕಾಗ್ತದೆ. NH19ನಲ್ಲಿ ಹೋಗೋದು. ಈ ರೋಡ್ ಬಿಟ್ಟು ಒಂದು 20 ಕಿಲೋಮೀಟರ್ ಒಳಗೆ ಹೋದರೆ ವಿಂಧ್ಯಾಚಲ ಅಂತ ಒಂದು ಜಾಗ ಸಿಗ್ತದೆ. ಅಲ್ಲಿ ಅಷ್ಟಭುಜ ದೇವಿ ದೇವಸ್ಥಾನ, ವಿಂಧ್ಯಾವಾಸಿನಿ ದೇವಸ್ಥಾನ ಮತ್ತು ಶಾಹಿ ಪುಲ್ ಅಂತ ಒಂದು 16ನೇ ಶತಮಾನದಲ್ಲಿ ಕಟ್ಟಿದ ಒಂದು ಸೇತುವೆ ಎಲ್ಲ ಉಂಟು ನೋಡಲಿಕ್ಕೆ. ಸಮಯ ಇದ್ದರೆ ಒಂದು 2 ಗಂಟೆ ಹೊತ್ತು ಸಮಯ ಹೆಚ್ಚಿಗೆ ಇದ್ದರೆ ನಮಗೆ ಅಲ್ಲಿಗೆ ಕೂಡ ಹೋಗ್ಬೋದು. ನಾವು ಹೋಗ್ತಾ ಇರೋದು NH19ನಲ್ಲಿ. ಇದಕ್ಕೆ ಮೊದಲು ಡೆಲ್ಲಿ ಕೋಲ್ಕತ್ತಾ ಹೈವೇ ಅಂತ ಕರೀತಿದ್ರಂತೆ. ಇದು ಈಗ ಗೋಲ್ಡನ್ ಕ್ವಾಡ್ರಿಲ್ಯಾಟರ್ನ ಒಂದು ಭಾಗ. ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಉಂಟಲ್ಲ, ಡೆಲ್ಲಿ ಕೋಲ್ಕತ್ತಾ ಚೆನ್ನೈ ಮುಂಬೈಯನ್ನು ಕನೆಕ್ಟ್ ಮಾಡುವ ಹೈವೇ, ಅದರ ಒಂದು ಪಾರ್ಟ್ ಇದು. ವೇದ ಪುರಾಣಗಳಲ್ಲೂ ಉಲ್ಲೇಖವಾಗಿದೆ ಅಂತೇವೆ ಪ್ರಯಾಗ ಅಂತ ಹೇಳುವ ಜಾಗ. ಪುರಾತನ ಕಾಲದಲ್ಲೇ ಇದ್ದಂತಹ ಪಟ್ಟಣ. ಯಾಕೆಂದರೆ ಇಲ್ಲಿ ತ್ರಿವೇಣಿ ಸಂಗಮ ಉಂಟಲ್ಲ, ತ್ರಿವೇಣಿ ಸಂಗಮದ ಸುತ್ತಮುತ್ತ ಪಟ್ಟಣ ಉಂಟು. ಮಹಾಭಾರತದ ಕಾಲದಲ್ಲಿ ಈ ಜಾಗಕ್ಕೆ ಕೋಶಾಂಬಿ ಅಂತ ಹೆಸರಿತ್ತಂತೆ. ಮತ್ತು ಮುಘಲ್ ದೊರೆ ಅಕ್ಬರ್ ಬಾದ್ಶಾ ಈ ಜಾಗವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದಂತೆ. ಆಗ ಆ ಜಾಗಕ್ಕೆ ಇಲಹಾಬಾದ್ ಅಂತ ಹೆಸರಿತ್ತಂತೆ, ಮತ್ತು ಅದು ಅಲಹಾಬಾದ್ ಆಯಿತು. 2018 ಅಕ್ಟೋಬರ್ನಿಂದ ಅಲಹಾಬಾದ್ ಹೆಸರಿನಿಂದ ಅದರ ಮೂಲ ಹೆಸರು ಪ್ರಯಾಗರಾಜಕ್ಕೆ ಮರುನಾಮಕರಣಗೊಂಡಿದೆ. ನಿಮಗೆ ಪಂಚಪ್ರಯಾಗ ಗೊತ್ತಿರ್ಬೋದು. ಅಲಕ್ನಂದ ನದಿಯೊಟ್ಟಿಗೆ ಬೇರೆ ಬೇರೆ ನದಿ ಬಂದು ಸೇರುವ ಸಂಗಮ ಜಾಗ. ವಿಷ್ಣು ಪ್ರಯಾಗ, ನಂದಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ, ದೇವಪ್ರಯಾಗ. ದೇವಪ್ರಯಾಗದಲ್ಲಿ ಅಲಕ್ನಂದ ನದಿಯೊಟ್ಟಿಗೆ ಭಾಗೀರಥಿ ನದಿ ಬಂದು ಸೇರಿ ಅಲ್ಲಿಂದ ಮುಂದೆ ಗಂಗಾ ಆಗಿ ಹರಿಯುವುದು. ದೇವಪ್ರಯಾಗದಿಂದ ಹರಿದು ಬಂದ ಗಂಗೆ ಈ ಪಂಚಪ್ರಯಾಗಗಳಿಗೆ ರಾಜ ಎನ್ನುವ ಹಾಗಿರುವ ಪ್ರಯಾಗರಾಜದಲ್ಲಿ ಯಮುನೆಯೊಟ್ಟಿಗೆ ಸೇರಿ ಮತ್ತು ಅದೃಶ್ಯ ರೂಪದಲ್ಲಿರುವ ಸರಸ್ವತಿ ನದಿಯೊಟ್ಟಿಗೆ ಸೇರಿ ಮುಂದೆ ಅಗಲವಾಗಿ ಗಂಗಾ ನದಿಯಾಗಿ ಹರಿದಾಳೆ. ಇದೀಗ ನಾವು ಪ್ರಯಾಗ್ರಾಜಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ಇದಕ್ಕೆ ಸರಸ್ವತಿ ದ್ವಾರ ಅಂತ ಹೆಸರಂತೆ. ಈ ದ್ವಾರಕ್ಕೆ ನಾವು ವಾರಣಾಸಿ ಕಡೆಯಿಂದ ಎಂಟರ್ ಆಗ್ತಾ ಇರೋದು. ಹೀಗೆ ಮಧ್ಯಪ್ರದೇಶದಿಂದ ಎಂಟ್ರಿ ಆಗುವ ದ್ವಾರಕ್ಕೆ ಯಮುನಾ ದ್ವಾರ ಅಂತ, ಮತ್ತು ಅಯೋಧ್ಯೆ ಕಡೆಗೆ ಹೋಗುವ ದ್ವಾರಕ್ಕೆ ಗಂಗಾ ದ್ವಾರ ಅಂತ ಹೆಸರಂತೆ. 3 ದ್ವಾರ ಉಂಟು. ಅಲ್ಲಿ ತ್ರಿವೇಣಿ ಸಂಗಮ ಆಗ್ತದೆ. 3 ನದಿ, ಗಂಗಾ, ಯಮುನಾ, ಸರಸ್ವತಿ ಸಂಗಮ. ನಾವೀಗ ಮೊದಲು ಸಂಗಮ ಸ್ಥಾನಕ್ಕೆ ಹೋಗುದು. ಇಲ್ಲಿಂದ 18 ಕಿಲೋಮೀಟರ್ ಉಂಟಂತೆ. ಮೊನ್ನೆ ಮಹಾಕುಂಭ ಮೇಳ ಇತ್ತಲ್ಲ, ಆವಾಗ ಇಲ್ಲಿಂದಲೇ ಬ್ಲಾಕ್ ಮಾಡಿದ್ರಂತೆ. ಇಲ್ಲಿಂದಲೇ ಎಲ್ಲರೂ ನಡಿಬೇಕಿತ್ತಂತೆ. ವೇಣಿದಾನ ಅಂತ ಒಂದು ವಿಶೇಷವಾದ ಪೂಜೆಯ ಅವಕಾಶ ಉಂಟು ಈ ಪ್ರಯಾಗ್ರಾಜ್ನಲ್ಲಿ. ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಬೇಕು, ಮುಂದಿನ ಜನ್ಮಗಳಲ್ಲೂ ನಾವು ದಂಪತಿಗಳಾಗಿ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿ ಮಾಡುವ ಪೂಜೆ ಇದು. ಹೆಂಡತಿಯ ಕೂದಲನ್ನು ಗಂಡ ಬಾಚಿ 3 ಭಾಗ ಮಾಡಿ ಅದರ ಜಡೆ ನೇಯ್ದು ಮತ್ತು ಅದರಿಂದ ಒಂದು ಸಣ್ಣ ತುಂಡು ಕತ್ತರಿಸಿ ಗಂಡ ಹೆಂಡತಿ ಒಟ್ಟಿಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಅದನ್ನು ದಾನ ಮಾಡಿ ಬರುವಂಥದ್ದು. ಈ ಪೂಜೆ ಮಾಡಿಸಬೇಕಿದ್ರೆ ಅಲ್ಲಿ ಪುರೋಹಿತರು ಸಿಗ್ತಾರೆ. LPG मिक्स कर दिया है ना, गैस आ नहीं रहा, इसके वजह से लग रहा है। पहली बार हुआ इसमें। महाकुंभ के समय वहाँ सब क्या था? ये सब टेंट लगे हुए थे। हाँ। पूरा ये सब, ये मिलिट्री कैंटोनमेंट एरिया है। हाँ। ये सब टेंट लगा हुआ था पूरा। हाँ। साधु संत बाबा लोगों का। ಟೆಂಪರರಿ ಮಾಡಿದೆ ಅದು ಕುಂಭಮೇಳದ ಟೈಮಲ್ಲಿ. ನೋಡಿ, ಎಲ್ಲ ಪೂರ್ತಿ ಬಯಲು ಉಂಟಿಲ್ಲಿ. ಎಷ್ಟು ವಿಶಾಲಕ್ಕೆ ಉಂಟಂದರೆ ನೋಡಿ, ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟು ದೂರ ಕೊರೆಯ ಕಾಣ್ತದೆ ನಮಗೆ.
किलोमीटर 2 किलोमीटर है कितना क्या चीज? ब्रिज ब्रिज 2 किलोमीटर से 2 किलोमीटर से कम है। किती तुम्हाला आदि शंकराचार्य जी का मंडप है, हाँ। अभी कंप्लीट नहीं हुआ है। हां हां केरला के थे। हां और वो हनुमान टेम्पल है जिस पे फ्लैग लगा हुआ है, वो अकबर कोटा है। हां बट हाफ एंट्री है, हाफ एंट्री नहीं है। हाँ। हाफ में मिलिट्री वाले रहते हैं। हां ये पानी कहाँ तक आता है बारिश के समय में? ये सब पूरा डूब जाता है, हनुमान मंदिर पूरा डूब जाएगा। ये सब कुछ टेम्परेरी है। ಮಳೆಗಾಲದಲ್ಲಿ ಉಂಟಲ್ಲ ಇಲ್ಲಿ ಎಲ್ಲ ಮುಳುಗ್ತದಂತೆ. ಅಲ್ಲಿ ಹನುಮಾನ್ ಟೆಂಪಲ್ ಅಂತ ಕಾಣ್ತದೆ ಅಲ್ಲಿ ತನಕ ನೀರು ಬರ್ತದಂತೆ. ಎಲ್ಲ ಹನುಮಾನ್ ಟೆಂಪಲ್ ಕೂಡ ಮುಳುಗ್ತದಂತೆ. ಇದೆಲ್ಲ ಟೆಂಪರರಿ. ಕುಂಭ ಮಾಸದಲ್ಲಿ ಯಾವಾಗಲೂ ಇಲ್ಲಿ ಸ್ನಾನಕ್ಕೆ ಜನ ಬರ್ತಾರೆ. ಮತ್ತು ಬೇಸಿಗೆಯಲ್ಲಿ ಟೂರಿಸ್ಟ್ಗಳೆಲ್ಲ ಬರ್ತಾರಲ್ಲ, ಇದೆಲ್ಲ ಟೆಂಪರರಿ ಅಂತೆ. इंटरलॉक भी फिर से लगाते हैं? सब ऐसा ही रह जाता है, ये पूरा पेड़ डूब जाता है ये सब। ಈ ಮರ ಇಡೀ ಮುಳುಗ್ತದಂತೆ ನೋಡಿ, ಎಷ್ಟು ಎತ್ತರ ನೀರು ಬರ್ತದೆ ಮಳೆಗಾಲದಲ್ಲಿ. ಓ ರಾಮ, ಯೋಚನೆ ಮಾಡಿ ಎಷ್ಟು ನೀರು ಬರ್ಬೋದು ಅಂತ. ಇಲ್ಲಿ ಈಗ ನದಿ ಕಾಣೋದೇ ಇಲ್ಲ, ಆಚೆ ಅಷ್ಟು ಮುಂದೆ ಹೋಗಿದೆ ಈಗ. ಕಲ್ಪನೆಗೆ ಕೂಡ ನೀರಿದೆ ಇದು. लग रहा है कि बोट बंद होगा, हवा चल रहा है। ಈಗ ಗಾಳಿ ಉಂಟು ಇಲ್ಲಿ, ಹಾಗಾಗಿ ಬೋಟ್ ಹೋಗ್ತದಾ ಇಲ್ವಾ ಗೊತ್ತಿಲ್ಲ. ಇದೀಗ ಯಮುನಾ ನದಿ. ಇಲ್ಲಿ ತುಂಬ ಗಾಳಿ ಉಂಟು ಈಗ, ಹಾಗೆ ಬೋಟನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ. ಈಗ ಸಂಗಮ ಸ್ಥಾನಕ್ಕೆ ಹೋಗಲಿಕ್ಕೆ ಬೋಟ್ ಹೋಗಲಿಕ್ಕೆ ಬಿಡೋದಿಲ್ಲ ಈಗ. ಟ್ಯಾಕ್ಸಿಗಳು ನಿಲ್ಲಿಸೋದು ಗಂಗಾ ಯಮುನಾ ಸಂಗಮದಿಂದ ಸ್ವಲ್ಪ ದೂರದಲ್ಲಿ. ಅಲ್ಲಿ ನಡಿಲಿಕ್ಕೆ ಸ್ವಲ್ಪವೇ ಇರೋದು, ಅದು ಕೂಡ ತುಂಬ ಬಿಸಿಲಿದ್ದ ಕಾರಣ ನಾವು ರಿಕ್ಷಾದಲ್ಲಿ ಬಂದೆವು. ಮದ್ದು ಬಾ. ನೋಡಿ, ಚೇಂಜ್ ಮಾಡೋದಾದ್ರೆ ಹೀಗೆ ಮಣ್ಣಿನಲ್ಲೇ ಬಟ್ಟೆ ಇಟ್ಟು ಹೀಗಿರುವಂಥದ್ರಲ್ಲಿ ಚೇಂಜ್ ಮಾಡಬೇಕಷ್ಟೆ. ಬಿಸಿಲು ಅಂದರೆ ನೆತ್ತಿ ಸುಡುವ ಬಿಸಿಲು. ಗಾಳಿ ಇರುವ ಕಾರಣ ಬೋಟ್ ಸರ್ವಿಸ್ ಬಂದ್ ಮಾಡಿದ್ದಾರೆ ಈಗ. ನಮಗೆ ತ್ರಿವೇಣಿ ಸಂಗಮದವರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆದರೆ ಇಲ್ಲಿ ತ್ರಿವೇಣಿ ಸಂಗಮದ ಮಧ್ಯದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಗಂಗಾ ಯಮುನಾ ಸೇರುವಲ್ಲಿ, ಅಂದರೆ ಗಂಗಾ ಯಮುನಾ ಸರಸ್ವತಿ 3 ಸೇರೋದು ಮಧ್ಯದಲ್ಲಿ. ನಾವು ಬರೀ ಗಂಗಾ ಮತ್ತು ಯಮುನಾ ಸೇರುವಲ್ಲಿ ಸ್ನಾನ ಮಾಡಲಿಕ್ಕೆ ಹೊರಟಿದ್ದೇವೆ ಈಗ. ಇಲ್ಲೇ ಚೇಂಜ್ ಮಾಡಬೇಕಷ್ಟೇ. ನೆತ್ತಿ ಸುಡಿಯೋ ಬಿಸಿಲು. ये गंगा है, ये गंगा है, वो यमुना है। सरस्वती वहाँ से हाँ। ಅಲ್ಲಿನ ನೀರು ಸ್ವಲ್ಪ ಗ್ರೀನ್ ಉಂಟು ನೋಡಿ. ಅದು ಗ್ರೀನ್ ಉಂಟು, ಅದು ಯಮುನಾ. ಗ್ರೀನ್ ಇರೋದು ಯಮುನಾ. ಇದು ಸ್ವಲ್ಪ ವೈಟ್ ಉಂಟು, ಈ ಬದಿಯಿಂದ ಬರುವಂಥದ್ದು ಸ್ವಲ್ಪ ಬಿಳಿ ಬಿಳಿ. ಇದು ಗಂಗಾ, ಅದು ಯಮುನಾ. ಇನ್ನು ಯಮುನಾ ಇಲ್ಲ, ಇನ್ನು ಮುಂದೆ ಹರಿಯುವುದು ಗಂಗೆಯಾಗಿ.
ಸರಸ್ವತಿ ಅಲ್ಲಿ ಮಧ್ಯದಿಂದ ಉದ್ಭವ ಆಗ್ತದೆ ಅಂತ ಲೆಕ್ಕ ಸರಸ್ವತಿ, ಆದರೆ ಅಲ್ಲಿಗೆ ಈಗ ಬೋಟ್ ಬಿಡುವುದಿಲ್ಲ, ಅದೆಲ್ಲ ಹಿಂದೆ ಬರುವಂಥದ್ದು. ಬೋಟ್ ಬಿಡುವುದಿಲ್ಲ, ಈಗ ಗಾಳಿ ಉಂಟು ತುಂಬ. ಅದಕ್ಕೆ ನಾವು ಬರೀ ಗಂಗಾ ಮತ್ತು ಯಮುನಾ ಸೇರುವಲ್ಲಿ ಇಲ್ಲಿ ನಾವು ಸ್ನಾನ ಮಾಡುವ ಯೋಚನೆ ಮಾಡ್ತಾ ಇದ್ದೇವೆ. ತ್ರಿವೇಣಿ ಸಂಗಮ ಇಲ್ಲ, ಬರೀ ಗಂಗಾ ಯಮುನಾ ಸಂಗಮದಲ್ಲಿ ಸ್ನಾನ ಮಾಡುವ ಯೋಚನೆ ಮಾಡ್ತಾ ಇದ್ದೇವೆ. ನೋಡಿ ಹೇಗುಂಟು ಇಲ್ಲಿ ದೃಶ್ಯ. ಇಲ್ಲಿನ ಚೇಂಜಿಂಗ್ ರೂಮಲ್ಲಿ ಹುಕ್ಸ್ ಸರಿಗೆ ಅಂತ ಇರಲಿಲ್ಲ. ನನ್ನ ಹತ್ರ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಕವರ್ ಇದ್ದ ಕಾರಣ ನಾನು ಪ್ಲಾಸ್ಟಿಕ್ಕನ್ನು ನೆಲದ ಮೇಲೆ ಇಟ್ಟು ಮತ್ತು ಒಣ ಬಟ್ಟೆನಲ್ಲಿ ಹಾಕಿ ಹಾಗೆ ನಾನು ಚೇಂಜ್ ಮಾಡಿ ಬಂದದ್ದು. ಗಂಡಸರಿಗಾದರೆ ಬಟ್ಟೆ ಎಲ್ಲ ಕಳಚಿಟ್ಟು ಬಾತ್ರೂಮಲ್ಲಿ ಮುಳುಗ್ಲಿಕ್ಕೆ ಆಗ್ತದೆ. ನಮಗೆ ಆದರೆ ಒದ್ದೆ ಬಟ್ಟೆಯನ್ನು ಹಾಕ್ಲಿಕ್ಕೆ ಒಂದು ಎಕ್ಸ್ಟ್ರಾ ಪ್ಲಾಸ್ಟಿಕ್ ಕವರ್ ತಗೊಳ್ಬೇಕು. ನಾನು ಅಯೋಧ್ಯೆಯಿಂದ ಹೊರಡುವಾಗಲೇ ಬೇಗ ನೀರು ಬಸಿದು ಹೋಗುವಂತಹ ಡ್ರೆಸ್, ಹಾಗೆ ತುಂಬ ತೆಳುವಲ್ಲದ ಡ್ರೆಸ್ಸನ್ನು ಹಾಕಿಕೊಂಡೆ ಹೊರಟಿದ್ದೆ. ಕಳೆದ ವರ್ಷ ಮಹಾಕುಂಭದ ಸಮಯದಲ್ಲಿ ಹೇಗೆ ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥೆ ಮಾಡಿದರು ಅಂತ ಹೇಳೋದನ್ನು ಈ ರಿಕ್ಷಾ ಡ್ರೈವರ್ ಅವನಿಗೆ ಗೊತ್ತಿದ್ದ ಹಾಗೆ ಹೇಳಿದ. ನಮಗೆ ಅದನ್ನು ಕೇಳುವಾಗಲೇ ಖುಷಿ ಆಗ್ತಾಯಿತ್ತು. ಕಳೆದ ವರ್ಷ ಕೋಟಿಗಟ್ಟಲೆ ಜನ ಬಂದಾಗ ಹೇಗೆ ವ್ಯವಸ್ಥಿತವಾಗಿ ಇಲ್ಲಿ ಅದನ್ನು ಅರೇಂಜ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಅದನ್ನೆಲ್ಲ ನೆನೆಸಿಕೊಂಡೇ ನಾವು ಹೀಗೆ ಈ ಜಾಗವನ್ನು ನೋಡುವಾಗ ಮನಸ್ಸಲ್ಲಿ ತುಂಬ ಖುಷಿ ಆಗ್ತಾಯಿತ್ತು ನಮಗೆ. ಮಳೆಗಾಲದಲ್ಲಿ ನೀರು ಎಲ್ಲಿಂದ ಎಲ್ಲಿ ತನಕ ಇರ್ತದೆ ಅಂತ ಹೇಳಿ ಅದನ್ನು ಕೂಡ ನಮಗೆ ನೆನೆಸುವಾಗಲೇ ಒಂದು ಅಂದರೆ ಎಷ್ಟು ವಿಚಿತ್ರ ಈ ಪ್ರಕೃತಿ ಅಂತ ಅನ್ನಿಸ್ತಾ ಇತ್ತು. ಈಗ ನಾವು ಏನು ಜಾಗ ಕಾಣ್ತೇವೆ ಇಲ್ಲೆಲ್ಲ, ಇದೆಲ್ಲವೂ ನೀರಿನಲ್ಲಿ ಮುಳುಗಿ ಹೋಗ್ತದೆ ಮಳೆಗಾಲದಲ್ಲಿ. ಇಲಹಾಬಾದ್ ಫೋರ್ಟ್ ಅಲಹಾಬಾದ್ ಫೋರ್ಟ್ ಅಂತ ಹೇಳಿದ್ರೆ ಇದುವೇ ಅಕ್ಬರ ಕಟ್ಟಿಸಿದಂತೆ ಇದು ಕೋಟೆ. बस यहीं तक एंट्री भी, ये जो गेट है इसके अंदर जाएंगे, यहाँ तक इतना अंदर एंट्री है, फिर यहाँ से क्लोज कर दिया. यहाँ से मिलिट्री वाले ने पूरा वो अपने कब्जे में लिया. ನಾವು ಒಳಗೆ ಹೋಗುದಿಲ್ಲ, ತುಂಬಾ ಬಿಸಿಲುಂಟಲ್ಲಿ, ಹಾಗೆ ನಾವು ಹೋಗುದಿಲ್ಲ. जाएंगे नहीं जाएंगे. ಹಿಡಿಯಲ್ಲ ನಮಗೆ ಬಿಸಿಲಿಂಗೆ ಬೇಡ. ಇದು ನೋಡಿ ಅಕ್ಬರ್ನ ಫೋರ್ಟ್, ಅಕ್ಬರ್ನ ಕಟ್ಟಿದ ಕೋಟೆ. यहाँ कोई पैसा, कोई चार्जेस नहीं देनी है. आप वो सामने मंदिर के पास जाएंगे. ಯಾವ ಮಂದಿರ ಅದು? बड़े हनुमान, स्लीपिंग हनुमान दोनों बगल बगल में. अक्षय वट भी वही है. अच्छे बट इसी के अंदर है, कुछ है नहीं, बस पेड़ है. उसी को अकबर फोर्ट के अंदर ही है. ಸ್ವಲ್ಪ ಕಲರ್ಲ ಹಾಕೊಳ್ಳ ತಿರುಗಲಾಗಿತ್ತು ಎಲ್ಲಿ ಯಡಿಯಪ್ಪ ನೋಡಿ ಇಲ್ಲಿ ರಶ್ ನೋಡಿ, ಇಲ್ಲಿ ಹೋಗ್ಲಿಕ್ಕೆ ಕ್ಯೂ ನೋಡಿ ಹೇಗುಂಟು ಅಂತ. ಎಲ್ಲಿಂದ ಶುರುವಾಗಿದೆ ಕ್ಯೂ ನೋಡಿ ಅಲ್ಲಿ. ಕಾಕಡಿ ತಿಂತಾ ಇದ್ದೇವೆ. ನಾವೇನಾದರೂ ಬಯಸಿದ್ದು ನಡೆಯದಿದ್ದಾಗ ಈ ಬಡೆ ಹನುಮಾನನಿಗೆ ಹರಕೆ ಹೊತ್ತು ಮತ್ತೆ ಅದು ನಡೆದ್ರೆ, ಈ ಹರಕೆ ಹೊತ್ತವರು ಇಲ್ಲಿಗ ನೀವು ಒಂದು ಕಂಬ ಕಾಣ್ತಿರಲ್ಲ, ಕಂಬ ಧ್ವಜ, ಅದನ್ನು ಈ ಹರಕೆ ಹೊತ್ತವರು ತಮ್ಮ ಮನೆಯಲ್ಲೇ ಹಾಗೆ ಮಾಡಿ ಮತ್ತು ತಮ್ಮ ಬಂಧು ಮಿತ್ರರು ಮನೆಯವರು ಸೇರಿಕೊಂಡು ಮನೆಯಿಂದ ಇಲ್ಲಿ ತನಕ ನಡ್ಕೊಂಡು ಬರೋದಂತೆ. ಅದನ್ನು ನಡ್ಕೊಂಡು ಹಾಗೆ ಕುತ್ತ ಹಿಡಿದು ತರೋದು, ಮತ್ತು ತಂದು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಅದನ್ನು ಮುಳುಗಿಸಿ ಮತ್ತೆ ಇಲ್ಲಿ ದೇವಸ್ಥಾನದಕ್ಕೆ ಬಂದು ಒಪ್ಪಿಸುವುದಂತೆ. ಹಾಗೊಂದು ಕ್ರಮ ಉಂಟಂತೆ ಇಲ್ಲಿ. ಹೀಗೆ ಡೋಲು ವಾದ್ಯದೊಂದಿಗೆ ಧ್ವಜವನ್ನು ತೆಕ್ಕೊಂಡು ಬರುವ ಸುಮಾರು ಗುಂಪುಗಳನ್ನು ನಾವು ನೋಡಿದ್ದೇವೆ ಇಲ್ಲಿ. ಮುಂದೆ ನಾವು ಬಂದದ್ದು ಶಕ್ತಿಪೀಠಗಳಲ್ಲಿ ಒಂದು ಅಲೋಪಿ ಮಾತಾ ಮಂದಿರ್. ಇಲ್ಲಿನ ವಿಶೇಷತೆ ಅಂತ ಅಂದರೆ ಇಲ್ಲಿ ಯಾವುದೇ ಮೂರ್ತಿ ಇಲ್ಲ, ತೊಟ್ಟಿಲಿಗೆ ಪೂಜೆ ಆಗ್ತದಂತೆ ಇಲ್ಲಿ. ನಾವೀಗ ಅಲೋಪಿ ಶಂಕರಿ ದೇವಸ್ಥಾನದಲ್ಲಿ ಇದ್ದೇವೆ. ಇಲ್ಲಿ ಎಷ್ಟು ರಶ್ ಉಂಟು ಅಂತ ತೋರಿಸ್ತಾರೆ ನಾವು. ಈಗ ದೇವಸ್ಥಾನ ಕ್ಲೋಸ್ ಆಗಿ ಉಂಟು, ಇದೆಲ್ಲ ಕ್ಯೂ ಅಲ್ಲಿ ಒಳಗೋಗಿ.
ಈಗ ಮಧ್ಯಾಹ್ನದ 2:30 ಗಂಟೆ. ನಾವು ಪ್ರಯಾಗ್ರಾಜ್ನಿಂದ ಅಯೋಧ್ಯೆಯತ್ತ ಹೊರಟಿದ್ದೇವೆ. ನಾವು ಪ್ರಯಾಗ್ರಾಜ್ ಪೇಟೆ ಕಡೆ ಹೋಗಲಿಲ್ಲ. ನಿಮ್ಮ ಹತ್ರ ಇನ್ನೂ ಒಂದು ಅರ್ಧ ದಿನ ಹೆಚ್ಚಿಗೆ ಉಂಟು ಅಂತಾದರೆ ಪ್ರಯಾಗ್ರಾಜ್ನಲ್ಲಿ ನೋಡಲಿಕ್ಕೆ ಇನ್ನೂ ಕೆಲವು ವಿಷಯಗಳು ಉಂಟು. ಮನ್ಕಾಮೇಶ್ವರ ದೇವಸ್ಥಾನ ಅಂತ ಉಂಟು, ಮತ್ತು ನೆಹರು ಅವರು ಹುಟ್ಟಿ ಬೆಳೆದ ಆನಂದ್ ಭವನ್, ಮತ್ತು ಮ್ಯೂಸಿಯಂ, ಮತ್ತು ಆಲ್ ಸೇಂಟ್ಸ್ ಕ್ಯಾಥೆಡ್ರಲ್ ಅಂತ ಹೇಳುವ ಒಂದು ಚರ್ಚ್, ಮತ್ತು ವಿಕ್ಟೋರಿಯಾ ಮೆಮೋರಿಯಲ್, ಮತ್ತು ಚಂದ್ರಶೇಖರ್ ಆಜಾದ್ ಪಾರ್ಕ್, ಪ್ರಯಾಗ್ರಾಜ್ ಮ್ಯೂಸಿಯಂ, ಖುಸ್ರೋ ಬಾಗ್, ಮತ್ತು ಮಾಡರ್ನ್ ಮಾರ್ವೆಲ್ ಆದಂತಹ ನೈನಿ ಬ್ರಿಡ್ಜ್ ಅದೆಲ್ಲ ಉಂಟು ಪ್ರಯಾಗ್ರಾಜ್ನಲ್ಲಿ. ಸಾಸಿವೆ ಎಳ್ಳು ಎಲ್ಲ ಬೆಳೀತಾರಂತೆ ಇಲ್ಲಿ, ಎಲ್ಲ ಗದ್ದೆ. ಈಗೆಲ್ಲ ಒಣಗಿದೆ, ಈಗೇನಿಲ್ಲ, ಬರೀ ಓಡು. ಎಷ್ಟು ದೂರದ ಕಣ್ಣು ಹಾಯಿಸಿದಷ್ಟು ಲೆವೆಲ್ ನೋಡಿ. ಗಾಳಿ ಉಂಟು, ಆಚೆ ಮೊಬೈಲಲ್ಲಿ ಕಾಣುತ್ತೆ, ಆಚೆ ಗಾಳಿಗೆ ಧೂಳು ಎದ್ದಿದೆ ತುಂಬ. ನಾವೀಗ ಗಂಗಾದ್ವಾರದ ಮೂಲಕ ಪ್ರಯಾಗರಾಜವನ್ನು ಬಿಟ್ಟಿದ್ದೇವೆ. ಈಗ ನಾವು ಅಯೋಧ್ಯೆ ಕಡೆಗೆ ಹೋಗ್ತಾ ಇದ್ದೇವೆ. ನಾವಿಲ್ಲಿ ಊಟ ಮಾಡ್ತಾ ಇದ್ದೇವೆ ಪ್ರಯಾಗ್ರಾಜಿಂದ ಸ್ವಲ್ಪ ಮುಂದೆ. ಇಲ್ಲಿ ನಾವೊಂದು ಲಸ್ಸಿ ತಗೊಂಡಿದ್ದೇವೆ ನೋಡಿ. ಇಲ್ಲಿ ಕೂಡ ಹೀಗೆ ಮಡಕೆಯಲ್ಲೇ ಕೊಡ್ತಾ ಇದ್ದೇವೆ. ಇದನ್ನು ಇವರು ಬಿಸಾಡುದು ಅಂತ. ಇದು ಯೂಸ್ ಆ್ಯಂಡ್ ಥ್ರೋ ಅವರಿಗೆ. ಆಸೆ ಆಗ್ತದೆ ನೋಡುವಾಗ. ಇಲ್ಲಾದರೆ ಹತ್ತಿರ ಅಲ್ಲಾದರೆ ಆಗಿದ್ದರೆ ತಗೊಂಡು ಹೋಗ್ಬೋದಿತ್ತು ಮನೆಗೆ. ಚೆಂದ ಉಂಟು, ಕ್ಯೂಟ್ ಉಂಟು. ಇದನ್ನು ಅವರು ಬಿಸಾಡ್ತಾರೆ. ಲಸ್ಸಿ ಮಾತ್ರ ಭಾರಿ ರುಚಿ ಉಂಟು. ಇವತ್ತು ಬೆಳಗ್ಗೆ ನಾವು ಕಾಶಿಯಿಂದ ಹೊರಟು ಪ್ರಯಾಗ್ರಾಜ್ಗೆ ಬಂದದ್ದು. ಕಾಶಿಯಿಂದ ಪ್ರಯಾಗ್ರಾಜ್ಗೆ 2 ಗಂಟೆಯ ಪ್ರಯಾಣ. ಅಲ್ಲಿ ಮತ್ತೆ ಸಂಗಮದಲ್ಲಿ ಸ್ನಾನ ಎಲ್ಲ ಮಾಡಿ ಅಲ್ಲೊಂದೆರಡು ದೇವಸ್ಥಾನ ಉಂಟು, ಅದನ್ನೆಲ್ಲ ನೋಡಿಕೊಂಡು ಪ್ರಯಾಗ್ರಾಜಿಂದ ನಾವು ಹೊರಡುವಾಗ ಮಧ್ಯಾಹ್ನ ಆಗಿದೆ. ಈಗ ಸಂಜೆ ನಾವು ಅಯೋಧ್ಯೆಗೆ ರೂಮಿಗೆ ತಲುಪಿದ್ದೇವೆ. ಪ್ರಯಾಗ್ರಾಜಿಂದ ಅಯೋಧ್ಯೆಗೆ 4 ಗಂಟೆಯ ಪ್ರಯಾಣ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ನಮ್ಮ ಪ್ರಯಾಣದ, ಈ ನಮ್ಮ ಪ್ರವಾಸದ 3ನೇ ದಿವಸ ಇಲ್ಲಿಗೆ ಮುಗಿಯಿತು. ನಾಳೆ ನಾವು ಅಯೋಧ್ಯೆ ರಾಮ ಜನ್ಮಭೂಮಿಗೆ ಹೋಗಲಿಕ್ಕಿದ್ದೇವೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.